ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಸುಂದರವಾದ ಹಳ್ಳಿ, ಹಸಿರು ಹೊಲಗಳು, ಮಣ್ಣಿನ ದಾರಿ, ಬೆಳಗಿನ ಜಾವ ಹಕ್ಕಿಗಳ ಚಿಲಿಪಿಲಿ. ಆ ಹಳ್ಳಿಯಲ್ಲಿ ಇದ್ದವನು ರಂಗಪ್ಪ ಎಂಬ ಬಡ ರೈತ. ತಲೆಮಾರಿನಿಂದ ಬಂದ ಒಂದೇ ಒಂದು ಆಸ್ತಿ ಅಂದರೆ ಒಂದು ಚಿಕ್ಕ ಹೊಲ. ಅವನಿಗೆ ಮಣ್ಣಿನ ಮೇಲೆ ಅಪಾರ ನಂಬಿಕೆ ಇತ್ತು. ರಂಗಪ್ಪ ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲು ಎದ್ದು ತನ್ನ ಹಳೆಯ ಬಟ್ಟೆ ಧರಿಸಿ ಹೊಲಕ್ಕೆ ಹೋಗುತ್ತಿದ್ದ. ಈ ಮಣ್ಣು ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆಯೇ ಅವನ ಶಕ್ತಿ. ಆದರೆ ಆ ವರ್ಷ ಮಳೆ ಬಂದೇ ಇಲ್ಲ. ಬಿತ್ತಿದ ಬೀಜಗಳು ಒಣಗಿ ಹೋದವು, ಸಾಲ ಮಾತ್ರ ಹೆಚ್ಚುತ್ತಾ ಹೋಯಿತು. ಹಳ್ಳಿಯ ಕೆಲವರು ಹೇಳಿದರು, ಈ ಕೃಷಿ ಬೇಡ ರಂಗಪ್ಪ, ಪಟ್ಟಣಕ್ಕೆ ಹೋಗು ಅಂತ. ಆದರೆ ರಂಗಪ್ಪ ಮಣ್ಣನ್ನು ಬಿಟ್ಟು ಹೋಗಲಿಲ್ಲ. ಒಂದು ಸಂಜೆ ಹೊಲದಲ್ಲಿ ಮಧ್ಯೆ ಕುಳಿತು ಮಣ್ಣನ್ನು ಕೈಯಲ್ಲಿ ಹಿಡಿದು ಕಣ್ಣೀರಿಡುತ್ತಾ ಕುಳಿತಿದ್ದ ರಂಗಪ್ಪ. ಅಷ್ಟರಲ್ಲಿ ಅವನ ಮಗ ನಿಂಗಪ್ಪ ಕೇಳಿದ, ಅಪ್ಪ, ನಾವು ಸೋತೆವಾ? ರಂಗಪ್ಪ ನಗುತ್ತಾ ಹೇಳಿದ, ಇಲ್ಲ ಮಗನೇ, ರೈತರು ಸೋಲೋದು ಬೆಳೆ ಹಾಳಾದಾಗ ಅಲ್ಲ, ನಂಬಿಕೆ ಕಳೆದುಕೊಂಡಾಗ. ಅದಾದ ನಂತರ ರಂಗಪ್ಪ ಒಂದು ತೀರ್ಮಾನ ಮಾಡಿದ. ಈ ಬಾರಿ ಬೇರೆ ಬೆಳೆ, ಕಡಿಮೆ ನೀರು ಬೇಕಾದ ಬೆಳೆ ಬೆಳೆಯಬೇಕೆಂದ. ಎಲ್ಲರೂ ಅನುಮಾನದಿಂದ ನೋಡಿದರು. ಆದರೆ ಅವನು ತನ್ನ ಅನುಭವದ ಮೇಲೆ ನಿಂತ. ಕೆಲ ದಿನಗಳ ಬಳಿಕ ಸಣ್ಣ ಮಳೆ. ಆ ಮಳೆ ಅವನ ಬೆಳೆಗಳಿಗೆ ಜೀವ ಕೊಟ್ಟಿತು. ನಿಧಾನವಾಗಿ ಹೊಲ ಹಸಿರಾಯಿತು. ರಂಗಪ್ಪನ ಮುಖದಲ್ಲಿ ನಗು ಮರಳಿತು. ಕೊನೆಗೆ ಬೆಳೆ ಕಟಾವು ಮಾಡುವ ದಿನ. ಆ ದಿನ ರಂಗಪ್ಪ ಕಣ್ಣೀರಿಟ್ಟ. ದುಃಖದಿಂದ ಅಲ್ಲ, ಸಂತೋಷದಿಂದ. ಸಾಲ ತೀರಿಸಿದ, ಮಗನ ಓದಿಗೆ ಹಣ ಇಟ್ಟ, ತಲೆಯ ಮೇಲೆ ಋಣ ಇಲ್ಲ ಅಂತ ಅನ್ಕೊಂಡ. ಆ ದಿನ ರಂಗಪ್ಪ ಹೇಳಿದ, ರೈತನ ಕೈ ಖಾಲಿಯಾಗಿರಬಹುದು, ಆದರೆ ಅವನ ಹೃದಯ ತುಂಬ ದೊಡ್ಡದು. ಇಂದು ಆ ಹಳ್ಳಿಯಲ್ಲಿ ರಂಗಪ್ಪನು ಒಬ್ಬ ಬಡ ರೈತ ಅಲ್ಲ, ಮಣ್ಣಿನ ನಂಬಿಕೆಯ ಸಂಕೇತ ಎಂದು ಕರೆಯುತ್ತಾರೆ. ಮಣ್ಣು ನಂಬಿದವನು ಮಣ್ಣು ಯಾವತ್ತೂ ಕೈ ಬಿಡುವುದಿಲ್ಲ. ಈ ಕಥೆಯು ರೈತನಿಗೆ ಧೈರ್ಯ ತುಂಬುವ ಸಲುವಾಗಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.